ಇವತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಫೇಮಸ್ ಆ್ಯಂಕರಿಂಗ್ ಅನುಶ್ರೀ ಅವ್ರು ಸಿಕ್ಬಿಡೋದ. ನಮಸ್ಕಾರ ಗುರು, ನಾನಿವತ್ತು ರೆಡಿಯಾಗಿ ಗಾಡಿ ಎತ್ಕೊಂಡು ಆಫೀಸ್ಗೆ ಹೋಗೋ ರೋಡಲ್ಲಿ ಹಾಗೆ ಬಾಸ್ ಟೆಂಪಲ್ಗೆ ವಿಸಿಟ್ ಕೊಟ್ಟು ಒಳಗಡೆ ಹೋಗಿ ಬಾಸ್ನ ನೋಡಿಕೊಂಡು ಬಾಸ್ ಹತ್ರ ಹಾಗೆ ಬಾಸ್ ಎಲ್ಲರಿಗೂ ಒಳ್ಳೇದು ಮಾಡಿ ಬಾಸ್ ಅಂತ ಕೇಳ್ಕೊಂಡು ಅದರಲ್ಲಿ ನಾನು ಒಬ್ಬ ಆಗಿರಲಿ ಅಂತ ಹೇಳ್ತಾ ಅಲ್ಲಿಂದ ಒಳ್ಳೆ ರೋಡಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾ ಗುರು, ದ ಫೇಮಸ್ ಆ್ಯಂಕರಿಂಗ್ ಅನುಶ್ರೀ ಅವ್ರು ಸಿಕ್ಕಿದ್ರೆ ಗುರು. ಇವ್ರೇನಿಕಪ್ಪ ಕಾರಲ್ಲಿ ಹೋಗೋದು ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ರೆ ಅವರು ಹೇಳಿದ್ರು ಗಾಡಿ ಪಂಚರ್ ಆಗಿದೆ ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಸರಿ ಅಂತ ಹೇಳಿ ಅವರು ಮಾತಾಡಿಸ್ಕೊಂಡು ಹಂಗೆ ಆಫೀಸ್ ಹತ್ರ ರೀಚ್ ಆಗಿಬಿಟ್ಟೆ ಗುರು. ಆಫೀಸ್ ಹತ್ರ ಗಾಡಿ ಹಾಕಿ ಸೀದಾ ಮೇಲ್ಗಡೆ ಹೋಗಿ ಪಂಚ್ ಮಾಡಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಸಿಸ್ಟಮ್ ಆನ್ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡು ತಿಂಡಿ ತಿನ್ನೋದು ಬಾ ಅಂತ ಕಾಲ್ ಮಾಡಿ ಅವನ ಹತ್ರ ಮಾತಾಡಿಕೊಂಡು ತಿಂಡಿ ತಿಂದ್ಕೊಂಡು ಸೀದಾ ಹೊರಗಡೆ ಬಂದರೆ ನಾನು ಬೆಳಗ್ಗೆ ಕೋಟಿ ಎಂಟ್ರಿ ಕೊಟ್ಬಿಟ್ಟಿದ್ದು ಗುರು ಆಫೀಸ್ಗೆ. ಏನು ಗುರು ಬೆಳಿಗ್ಗೆ ಇಲ್ಲಿ ಮನೇಲೆಲ್ಲ ಚೆನ್ನಾಗಿದಾರ ಅಂತ ಅದನ್ನ ಮಾತಾಡ್ತಿದ್ರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಆಫೀಸ್ ಮುಂದೆ ಇರೋ ಕಾಲೇಜ್ ಕ್ಯಾಂಟೀನ್ಗೆ ಹೋಗಿ ಕಾಲೇಜಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ಸಂಜೆ 4 ಗಂಟೆಗೆ ನಂದಿನಿ ಪಾರ್ಲರ್ಗೆ ಹೋಗಿ ಅಣ್ಣ ನಂದಿನಿ ಹೇಳ್ಕೊಡ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಬಾದಾಮಿ ಹಾಲು ಕೇಳೋಕೆ ಮಿಸ್ ಆಗಿ ನಂದಿನಿ ಹಾಲು ಕೇಳ್ಬಿಟ್ಟೆ. ಏನು ಆಫೀಸ್ ಟೈಮಿಂಗ್ಸ್ ಮುಗೀತು ಅಂತೇಳಿ ಸೀದಾ ಗಾಡಿ ಎತ್ಕೊಂಡು ಹೊಟ್ಟೆ ಹೋಗೋದಾರಿ ಹಾಗೆ ನಮ್ಮ ಮಮ್ಮಿ ಡ್ರಾಪ್ ಕೇಳಿದ್ರು ಮೆಟ್ರೋ ಸ್ಟೇಷನ್ ಡ್ರಾಪ್ ಕೊಟ್ಟೆ. ಅದಾದ್ಮೇಲೆ ಸೀದಾ ಅಲ್ಲಿಂದ ರೂಮ್ ಕಡೆ ಓಡಬೇಕಾದ್ರೆ ಒಂದು ಹುಡುಗಿ ರೋಡ್ ಕ್ರಾಸ್ ಮಾಡ್ತಿತ್ತು, ಗಾಡಿಗೆ ಸಿಕ್ಬಿಡದ. ಸದ್ಯ ಏನೂ ಆಗಲಿಲ್ಲ. ಹಾಗೆ ರೂಮ್ ಹತ್ರ ಬಂದು ಗಾಡಿ ಹಾಕಿ ನಮ್ಮ ಸೆಕ್ಯೂರಿಟಿ ಅಂಕಲ್ನ ಮಾತಾಡಿಸ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.